ವಸುದೈವ ಕುಟುಂಬ ಧಾರಾವಾಹಿ ತಂಡದಲ್ಲಿ ಜಗಳ ಆಗಿದೆ. ನಟಿ ಹಂಸ ಹಾಗೂ ನಿರ್ದೇಶಕ ಕಮ್ ನಿರ್ಮಾಪಕರ ನಡುವೆ ಫೈಟ್ ಆಗಿದೆ. ಕಾರಣ ಏನು? ಸಂಭಾವನೆಯ ವಿಚಾರಕ್ಕೆ ಪ್ರೊಡ್ಯೂಸರ್ ಅನಿಲ್ ಜೊತೆಗೆ ನಟಿ ರಂಪಾಟವನ್ನ ಮಾಡಿದ್ದಾರೆ. ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಪ್ರೊಡ್ಯೂಸರ್ ಕಮ್ ನಿರ್ದೇಶಕರಾಗಿರುವಂತಹ ಅನಿಲ್ ಅವರ ಜೊತೆಗೆ ನಟಿ ರಂಪಾಟ ಮಾಡಿದ್ದು, ನಿರ್ಮಾಪಕ ಕಮ್ ನಿರ್ದೇಶಕ ಅನಿಲ್ ಕೋರಮಂಗಲ ನನಗೆ ಮೋಸ ಮಾಡಿದ್ದಾರೆ, 3 ಲಕ್ಷ ರೂಪಾಯಿ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ನಟಿ ಹಂಸ ಆರೋಪ ಮಾಡಿದ್ದಾರೆ. ದುಡ್ಡು ಕೇಳಿದ್ರೆ ರೌಡಿಸಂ ಮಾಡ್ತೀರಾ ಅಂತ ಧಮಕಿ ಹಾಕ್ತಿದ್ದಾರೆ ಅಂತಾನು ನಟಿ ಹಂಸ ಈಗ ಆರೋಪವನ್ನ ಮಾಡಿದ್ದು, ನಮಗೆ ಹಣ ಕೊಡದೆ ಮೋಸ ಮಾಡಿದ್ದಾರೆ. ಹೋಟೆಲ್ ಓಪನ್ ಮಾಡೋದಿಕ್ಕೆ ಅನಿಲ್ಗೆ ಹಣ ಇದೆ, ಸಂಭಾವನೆ ಹಣವನ್ನ ಕೊಡೋದಿಲ್ಲ. ಸಂಭಾವನೆ ಕೊಡೋದಕ್ಕೆ ಹಾಗಾದ್ರೆ ಇವರ ಬಳಿ ಹಣ ಇಲ್ವಾ ಅಂತ ಹೇಳಿ ನಟಿ ಹಂಸ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಳೆದ 5-6 ತಿಂಗಳಿಂದಲೂ ಕೂಡ ಹಣವನ್ನ ಕೊಡದೆ ಸತಾಯಿಸ್ತಾ ಇದ್ದಾರೆ. ಈ ಒಂದು ಸೀರಿಯಲ್ನಲ್ಲಿ 200 ಎಪಿಸೋಡ್ಗಳಲ್ಲಿ ನಾವು ಆಕ್ಟ್ ಮಾಡಿದೀನಿ, ಆದ್ರೂ ಕೂಡ ಹಣವನ್ನ ಕೊಟ್ಟಿಲ್ಲ. ಕೇಳಿದ್ರೆ ನಮಗೆ ಥ್ರೆಟ್ ಮಾಡ್ತೀರಾ ಅಂತ ಹೇಳಿ ಅವರೇ ನಮಗೆ ಬೆದರಿಕೆಯನ್ನ ಹಾಕ್ತಾರೆ, ರೌಡಿಸಂ ಮಾಡ್ತೀರಾ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಇದೀಗ ನಟಿ ಹಂಸ ಈಗ ನಿರ್ದೇಶಕ ಕಮ್ ನಿರ್ಮಾಪಕರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ವಸುದೈವ ಕುಟುಂಬ ಅನ್ನುವಂತಹ ಸೀರಿಯಲ್ನಲ್ಲಿ ನಟಿ ಹಂಸ ಆಕ್ಟ್ ಮಾಡ್ತಾ ಇದ್ರು, ಸಾಕಷ್ಟು ಎಪಿಸೋಡ್ಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆ ಹಂಸ ಇದೀಗ ನಿರ್ದೇಶಕ ಜೊತೆಗೆ ನಿರ್ಮಾಪಕರು ಆಗಿರುವಂತಹ ಅನಿಲ್ ಅವರ ವಿರುದ್ಧ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿನ್ನ ಜೊತೆ ನನ್ನ ಕತೆ ಸೆಟ್ಟಿಗೆ ಹೋಗಿದೆ, ಯಾಕಂದ್ರೆ ಅವ್ನು ಎಲ್ಲೂ ಸಿಕ್ಕಲ್ಲ, ತಲೆ ಮರೆಸ್ಕೊಂಡು ಓಡಾಡ್ತಾವನೇನೋ. ಅದಕ್ಕೆ ನಾವು ಸೆಟ್ಟಿಗೆ ಹೋಗ್ಬಿಟ್ಟು ಸೈಡಲ್ಲಿ ಟೇಬಲ್ ಹಾಕೊಂಡೆ ಕೇಳಿದ್ರು, ಸರ್ ನೀವು ಯಾವಾಗ ಪೇಮೆಂಟ್ ಕೊಡ್ತಾರೆ? ಸರ್ ಅಂತಾನೆ ಯೂಸ್ ಮಾಡಿದೀನಿ, ನಮ್ಮ ಹತ್ರ ಆಡಿಯೋ ರೆಕಾರ್ಡ್ಸು ನಾವು ಮಾತಾಡಿರೋದು ಎಲ್ಲ ಇದೆ, ಸರ್ ಅಂತಾನೆ ಅಡ್ರೆಸ್ ಮಾಡೇ ಕೇಳಿರೋದು. ಇವಾಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ನಾವು ಕೊಡ್ತೀವಿ, ಯಾರಿಗೂ ಮೋಸ ಮಾಡಲ್ಲ. ಯಾವಾಗ ಕೊಡ್ತೀಯ ಗುರು? ಪೋಸ್ಟರ್ ಚೆಕ್ ಕೊಡ್ತೀಯಾ? ಇಲ್ಲ. ಚಾನಲ್ಗೊಂದು ಮೇಲ್ ಹಾಕ್ತೀಯಾ? ಇಲ್ಲ. ಈ ಥರ ಎಲ್ಲ ಹೇಳಿದ್ಮೇಲೆ ನೀನು ಏನಪ್ಪ ನೀನು ಭಿಕ್ಷೆ ಆಗ್ತಾ ಇದೆ ಅಂತ ಜೋರ್ ಮಾಡಿ ಕೇಳಿದ್ದಕ್ಕೆ ಏನು ರೌಡಿಸಮ್ ಮಾಡ್ತಾ ಇದ್ದೀರಾ? ನೀವು ನನ್ಗೆ ಹೊಡಿತೀರಾ, ನೀವು ನನಗೆ ಓದಿತೀರಾ ಅಂತಾರೆ. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ಬೇಕಾಗಿದ್ರೆ ನೀವು ಕೇಳಿ ಸಾಕಾದ್ಮೇಲೆ ಹೊಡಿತೀರೋ ಓದಿತೀರೋ ಏನು ಮಾಡ್ತೀರಾ ಹೇಳ್ತೀವಿ? ಏನು ಮಾಡ್ಬೇಕಿಂತವನ್ನ? ಈಗ ಪೊಲೀಸರು ಕಳ್ಳನ್ ಕರ್ಕೊಂಡ್ ಬರ್ತಾರೆ, ಅಪ್ಪ ಕಳ್ತನ ಮಾಡಬೇಡ ಅಂತಾರೆ. ಅವ್ನು ಮತ್ತೆ ಕಳ್ತನ ಮಾಡ್ತಿದ್ರೆ ಬುಟ್ ಕಲ್ಲಲ್ಲೇ ಓದಿರೋದು ಅಲ್ವಾ? ಹಂಗೆ ಅವ್ನು ಓದಿಲೇಬೇಕು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇವತ್ತು ನನಗೆ ದುಡ್ಡು ಬರುತ್ತೋ ಮುಂದಕ್ಕೆ ನನಗೆ ಗೊತ್ತಿಲ್ಲ. ಓಕೆ, ನಾನು ಲೀಗಲಾಗಿ ಹೋಗ್ತೀನಿ, ಕೇಸ್ ಹಾಕ್ತೀನಿ, ಐ ಡೋಂಟ್ ನೋ ವಾಟ್ ಇಸ್ ದ ಕಾನ್ಸಿಕ್ವೆನ್ಸಸ್. ಬಟ್ ಇಂಥ ಪ್ರೊಡ್ಯೂಸರ್ಗಳು ಎಕ್ಸ್ಪೋಸ್ ಆಗಬೇಕು ಅಂತ ನಾನು ಬಂದಿರೋದು. ನಾನು ಎಲ್ಲ ಆರ್ಟಿಸ್ಟ್ ಪರವಾಗಿ ನಾನು ವಾಯ್ಸ್ ಆಗಿ ಮಾತಾಡ್ತಾ ಇದ್ದೀನಿ. ಸಮಾಧಾನವಾಗಿ ಫಸ್ಟ್ ನಿನ್ನ ಜೊತೆ ನನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ನಿರ್ಮಾಪಕ ಕಮ್ ನಿರ್ದೇಶಕನ ವಿರುದ್ಧ ನಟಿ ಹಂಸ ಆರೋಪ ಮಾಡಿದ್ದಾರೆ, ದೂರನ್ನ ದಾಖಲಿಸಿದಾರಾ? ಎಷ್ಟು ಟೈಮಿಂದ ಅವರಿಗೆ ಹೀಗೆ ದುಡ್ಡನ್ನ ಕೊಡದೆ ಸತಾಯಿಸ್ತಾ ಇದ್ದಾರಂತೆ? ಕೇಳಿದ್ರೆ ಏನ್ ಹೇಳ್ತಾರೆ? ಎಷ್ಟು ನವಿತಾ, ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಪೊಲೀಸ್ ಸ್ಟೇಷನ್ಗೂ ವಿವಾದಕ್ಕೂ ಏನೋ ಒಂದು ಅವಿನಾವ ಭಾವ ಸಂಬಂಧ ಅಂತ ಅಂದ್ರೆ ತಪ್ಪಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಯಾವ್ಯಾವ ರೀತಿಯಲ್ಲಿ ವಿವಾದಗಳಲ್ಲಿ ಸಿಗ್ತಾರೆ ಅನ್ನೋಂಥದ್ದು ನಾವು ನೋಡಿದ್ವಿ. ಈಗ ಅದೇ ರೀತಿಯಾಗಿ ಬಿಗ್ ಬಾಸ್ ಸ್ಪರ್ಧಿ ಹಂಸ ಅವರು ಕೂಡ ಮತ್ತೆ ಒಂದು ಸುದ್ದಿಯಲ್ಲಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ವಿವಾದ ಮತ್ತೆ ಸಂಭಾವನೆ ವಿಚಾರದಲ್ಲಿ ನಟ ಕಮ್ ನಿರ್ಮಾಪಕರು ನಿರ್ದೇಶಕ ನಮಗೆ ಸಂಭಾವನೆ ಕೊಟ್ಟಿಲ್ಲ, ನಮ್ಮ ಸಂಭಾವನೆ ದುಡ್ಡನ್ನ ಅವರ ವೈಯಕ್ತಿಕ ವಿಚಾರಗಳಿಗೆ ಬಳಸ್ಕೊಂಡು ಬೇರೆ ರೀತಿಯ ಬಿಸ್ನೆಸ್ಗಳು ಮಾಡ್ತಿದ್ದಾರೆ, ನಾವು ಕೇಳೋದಕ್ಕೆ ಹೋದ್ರೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ, ಧಮಕಿ ಆಗ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಹಂಸ ಅವರು. ಆ ಒಂದು ವಸುದೇವ ಕುಟುಂಬ ಎನ್ನುವ ಖಾಸಗಿ ವಾಹಿನಿಯಲ್ಲಿ ಬರುವಂತ ಒಂದು ಸೀರಿಯಲ್ ನಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಹಂಸ ಅವರು ನಟಿಸಿದ್ರು. ಆದ್ರೆ ಒಂದು 3 ರಿಂದ 4 ಲಕ್ಷವರೆಗೂ ಕೂಡ ಅವರಿಗೆ ಒಂದು ಸಂಭಾವನೆ ಕೊಡಬೇಕಾಗಿತ್ತು. ಆದ್ರೆ ಕಳೆದ 3-4 ತಿಂಗಳಿಂದ ಕೂಡ ಅವರಿಗೆ ಒಂದು ಸಂಭಾವನೆಯನ್ನು ಕೊಡದೆ, ಫೋನ್ ಕೂಡ ಪಿಕ್ ಮಾಡದೆ ಅನಿಲ್ ಅನ್ನುವಂತ ನಿರ್ದೇಶಕರು ಮತ್ತೆ ನಿರ್ಮಾಪಕರಾಗಿರುವಂತ ಅನಿಲ್ ಅವರನ್ನೊಂದು ಯಾಮರ್ಸ್ತಾ ಹೋಗ್ತಿದ್ರು. ಅವ್ರಿಗೆ ಎಲ್ಲಾರು ಹೋದ್ರೆ ಅವ್ರಿಗೆ ಒಂದು ಧಮಕಿ ಆಗ್ತಾರೆ. ಈ ರೀತಿಯಾದಂತಹ ಆರೋಪ ಮೇಲೆ ಈಗ ಅವರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೊಡುವ ಮುಖಾಂತರ ನಮಗೆ ಒಂದು ನ್ಯಾಯ ಕೊಡಿಸಿ, ನಾವು ಮಾಡಿರುವಂತ ಕೆಲಸಕ್ಕೆ ನಮಗೆ ಸಂಭಾವನೆಯನ್ನು ಕೊಡಿಸಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಕ್ಕೆ ಹೋಗಿದ್ದಾರೆ. ಒಟ್ಟಾರೆಯಾಗಿ ನಾನು ಆಗ್ಲೇ ಹೇಳ್ದಂಗೆ ಪೊಲೀಸ್ ಸ್ಟೇಷನ್ಗೂ ವಿವಾದ ಮತ್ತು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಒಂದು ಜಾಸ್ತಿ ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗಲ್ಲ ನವಿತಾ. ಈಗ ಸತೀಶ್, ಇಲ್ಲಿ ಹಂಸ ಅನೇಕ ಆರೋಪಗಳನ್ನ ಮಾಡಿದ್ದಾರೆ. ಕೇಳಿದ್ರೆ ಅವರೇ ಏನ್ ರೌಡಿಸಂ ಮಾಡ್ತೀರಾ ಅಂತ ನಂಗೆ ಹೇಳ್ತಾರೆ ಅಂತ ಹೇಳಿ, ಜೊತೆಗೆ ಅಲ್ಲಿ ಒಂದು ರೀತಿಯಂತಹ ಅವಾಚ್ಯದ ಶಬ್ದಗಳೇನಾದ್ರೂ ಬಳಕೆ ಆಗಿತ್ತಾ? ಮತ್ತೊಂದ್ ಕಡೆ ಕೇವಲ ಹಂಸ ಅವರಿಗೆ ಮಾತ್ರ ಈ ರೀತಿಯಾಗಿ ಆಗಿರೋದು, ಇತರೆ ಕಲಾವಿದರಿಗೂ ಕೂಡ ಈ ರೀತಿ ಮಾಡಿದ್ದಾರೆ, ಯಾಕಂದ್ರೆ ಅವ್ರು ಎಲ್ಲರ ಪರವಾಗಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಹಂಸ ಅವರೀಗ ನನಗೆ ಅವ್ರಿಗಾಗಿರುವಂತ ಒಂದು
ಅನ್ಯಾಯ ಇರ್ಬೋದು ಅಥವಾ ಅವ್ರಿಗಿರುವಂತಹ ಒಂದು ಮೋಸ ಇರ್ಬೋದು, ಅದರ ವಿರುದ್ಧ ಅವರು ಧ್ವನಿ ಎತ್ತಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಆದ್ರೆ ಬೇರೆ ಯಾವ ಕಲಾವಿದರಿಗೆ ಅಥವಾ ತಂತ್ರಜ್ಞರಿಗೆ ಯಾರಿಗಾದ್ರೂ ಅವರು ಇದೇ ರೀತಿಯಾಗಿ ಅನಿಲ್ ಅನ್ನುವಂಥವ್ರು ಏನಾದ್ರು ಅವರ ಕೆಲಸವನ್ನು ಮಾಡಿಸ್ಕೊಂಡು ಅವ್ರಿಗೆ ಸಂಭಾವನೆಯನ್ನು ಕೊಡ್ತೀರಾ, ಅವರ ಫೋನ್ ಅನ್ನು ಪಿಕ್ ಮಾಡಿದಿರ ಏನಾದ್ರು ಓಡಾಡ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಆದ್ರೆ ಈ ಕ್ಷಣದವರೆಗೂ ಕೂಡ ಆ ವಸುದೇವ ಕುಟುಂಬ ನಿರ್ಮಾಪಕ ಮತ್ತು ನಿರ್ದೇಶಕರ ಅನಿಲ್ ವಿರುದ್ಧ ಸದ್ಯಕ್ಕೆ ಸಿಡಿದು ನಿಂತಿರುವಂತದ್ದು ಹೊಸ ಮಾತ್ರ. ಸೊ ಇದಾದ ನಂತರ ಯಾರಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಉಳಿದಿರುವಂತ ಯಾವ್ದಾದ್ರು ಕಲಾವಿದರು ಅಥವಾ ತಂತ್ರಜ್ಞರಿಗೆ ಏನಾದ್ರು ಇದೇ ರೀತಿಯಾದಂತಹ ಒಂದು ಮೋಸ ಸಂಭಾವನೆ ವಿಚಾರದಲ್ಲಿ ಮೋಸ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೋದ ನಂತರ ಅಥವಾ ಅಲ್ಲಿಗೆ ಹೋಗೋದು ಬೇಡ, ನಾವು ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಏನಾದ್ರು ಮತ್ತೆ ಅನಿಲ್ ಏನಾದ್ರು ಉಲ್ಟಾ ಹೊಡೆದು ಇವರನ್ನೆಲ್ಲ ಕೂರಿಸ್ಕೊಂಡು ಮಾತಾಡುವ ಮುಖಾಂತರ ಒಂದು ಆಗಿರುವಂತ ಸಮಸ್ಯೆಗೆ ಅಥವಾ ಒಂದು ವೇಳೆ ಸಂಭಾವನೆ ಕೊಟ್ಟೇ ಇಲ್ಲ ಅನ್ನುವಂಥ ವಿಚಾರ ಇದ್ರೆ ಆ ಸಂಭಾವನೆಯನ್ನು ಕೊಡುವ ಮುಖಾಂತರ ಅಥವಾ ಬೇರೆ ರೀತಿ ಏನಾದ್ರು ಮನಸ್ತಾಪ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರ, ಕಾದ್ ನೋಡ್ಬೇಕಾಗಿದೆ ನವಿತಾ. ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅನ್ನೋದು ಒಂದ್ ಕಡೆ ಆದ್ರೆ, ಅಂದ್ರೆ ಇವರು ಕೂಡ ಇನ್ನೂ ಕೂಡ ಆ ಸೀರಿಯಲ್ ಅಲ್ಲಿ ಈಗಲೂ ಕೂಡ ಆಕ್ಟ್ ಮಾಡ್ತಾ ಇದ್ದಾರಾ? ಎಷ್ಟು ಎಪಿಸೋಡ್ಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದಾರಂತೆ? ನಮಗೆ ಸಿಕ್ಕಿರೋ ಹಾಗೆ 3 ತಿಂಗಳಿಂದನೂ ಕೂಡ ಸಂಭಾವನೆ ಕೊಟ್ಟಿಲ್ಲ. 3 ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಅನಿಲ್ ನಮಗೆ ಸಂಭಾವನೆ ಕೊಟ್ಟಿಲ್ಲ. ಸೊ ಈ ಹಣವನ್ನು ಕೇಳಿದ್ರೆ ನಮ್ಮ ಫೋನ್ ಅನ್ನು ಕೂಡ ಪಿಕ್ ಮಾಡ್ತಿಲ್ಲ. ಸೊ ಬೇರೆ ಬೇರೆ ರೀತಿಯಾದಂತಹ ಒಂದು ಸಬೂಮನ್ನು ಹೇಳ್ತಾರೆ. ಒಂದು ವೇಳೆ ಏನಾದ್ರೂ ನಾವು ಅವರಿರುವ ಜಾಗಕ್ಕೆ ಹೋದ್ರೆ ನಮಗೆ ಧಮಕಿಯನ್ನು ಹಾಕ್ತಾರೆ. ಅದಲ್ಲೇ ನಮಗೆ ಕೊಡಬೇಕಾಗಿರುವಂತಹ ಸಂಭಾವನೆ ಹಣವನ್ನು ಬಳಸಿಕೊಂಡು ಒಂದು ಕೋರಮಂಗಲದ ಬಳಿ ಇತ್ತೀಚೆಗೆ ಒಂದು ರೆಸ್ಟೋರೆಂಟ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ನಮಗೆ ಯಾರ್ಯಾರಿಗೆ ಸಂಭಾವನೆ ಕೊಡಬೇಕಾಗಿತ್ತು ಅದರ ಆ ದುಡ್ಡನ್ನು ನಮಗೆ ಕೊಡದಿರ ಅವರ ವೈಯಕ್ತಿಕ ವಿಚಾರಗಳಿಗೆ ಅವರು ಬಳಸ್ಕೊತಾ ಇದ್ದಾರೆ, ಅವರ ಒಂದು ಬಿಸ್ನೆಸ್ ಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪ ಮಾಡಿದ್ದಾರೆ. ಒಂದು 3 ರಿಂದ 4 ತಿಂಗಳ ಕಾಲ ಆ ಒಂದು ಸಂಭಾವನೆ ಕೊಟ್ಟಿಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಆದ್ರೆ ಆ ಒಂದು ವಾಹಿನಿಯಲ್ಲಿ ಸದ್ಯಕ್ಕೆ ಅವರು ನಾನು ಇನ್ನೂ ಆಕ್ಟ್ ಮಾಡ್ತಿದ್ದೀನ ಅಥವಾ ಬಿಟ್ಟಿದ್ದೀನ ಅನ್ನೋದ್ರ ಬಗ್ಗೆ ಹೇಳ್ತಿಲ್ಲ. ಆದ್ರೆ ನನಗೆ ಒಂದು 3 ರಿಂದ 4 ಲಕ್ಷ ರೂಪಾಯಿ ಸಂಭಾವನೆ ಮೋಸ ಆಗಿದೆ. ಈ ಒಂದು ವಿಚಾರದಲ್ಲಿ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಆಗಿರುವಂತಹ ಅನಿಲ್ ನಮ್ಗೆ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಒಂದು ಸ್ಪಂದನೆ ಅವ್ರ ಕಡೆಯಿಂದ ಸಿಗ್ತಿಲ್ಲ. ಈ ಒಂದು ಕಾರಣದಿಂದ ನಮ್ಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ವಿಚಾರ ಯಾವ ರೀತಿ ಇತ್ಯರ್ಥ ಆಗುತ್ತೆ ನೋಡ್ಬೇಕಾಗಿದೆ ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಆರ್ಆರ್ ನಗರ ಪೊಲೀಸರಿಂದ ಚಂದ್ರೇಗೌಡ ಅನ್ನುವಾತನನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರಿಗೆ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಚಂದ್ರೇಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ಅದನ್ನ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾ ಇದ್ದ, ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಮಹಿಳೆಯರಿಗೆ. ನಾನು ಪೊಲೀಸ್ ಅಧಿಕಾರಿ, ನಾನು ವಕೀಲ ಅಂತ ಹೇಳಿ ಆತ ಬೆದರಿಸ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ರಾಮನಗರ ಮಕ್ಕಳ ಆಯೋಗದ ಸಮಿತಿ ಸದಸ್ಯ ಅಂತಾನೂ ಕೂಡ ಈ ಆರೋಪಿ ಹೇಳ್ಕೊಂಡಿದ್ದ. ಇತ್ತೀಚೆಗೆ ಗಂಡನಿಂದ ದೂರವಾಗಿದ್ದ ಮಹಿಳೆಯ ಪರಿಚಯ ಮಾಡ್ಕೊಂಡಿದ್ದ. ಆಕೆಗೆ ಈತ ನಾನು ಲೆಕ್ಚರರ್ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದ ಈ ಚಂದ್ರೇಗೌಡ. ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾನೆ. ಹಲವಾರು ಸೀರಿಯಲ್ ಅಲ್ಲೂ ಕೂಡ ನಟಿಸಿದ್ದಾನೆ ಈ ಹನಿಯೂರು ಚಂದ್ರೇಗೌಡ. ಹಲವಾರು ಚಾಟಿಂಗ್, ವಿಡಿಯೋ, ಹಣ ಸಂದಾಯದ ಮೆಸೇಜ್ಗಳು ಕೂಡ ಪತ್ತೆಯಾಗಿದ್ದು, ಮಹಿಳೆಯರಿಂದ ಹಣವನ್ನ ಪೀಕಿರೋದ್ರ ಬಗ್ಗೆ ಇದೀಗ ಪೊಲೀಸ್ಗೆ ಸಾಕ್ಷ್ಯ ಲಭ್ಯ ಆಗಿದೆ. ಖಾಸಗಿ ಕ್ಷಣಗಳ ವಿಡಿಯೋವನ್ನ ಇಟ್ಟುಕೊಂಡು ಮಹಿಳೆಗೆ ಬೆದರಿಕೆಯನ್ನ ಹಾಕಿ 5 ಲಕ್ಷ ಹಣ ಕೂಡ ಪಡೆದಿದ್ದ ಈ ಆರೋಪಿ. ಆರ್ಆರ್ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಮಹಿಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದ ಇದೀಗ ಆರೋಪಿ ಚಂದ್ರೇಗೌಡನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮಹಿಳೆಯರಿಗೆ ಈತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂತಹ ಆರೋಪದ ಮೇಲೆ ಇದೀಗ ಚಂದ್ರೇಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ನಾನು ವಕೀಲ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅನೇಕ ಸೀರಿಯಲ್ಗಳಲ್ಲೂ ಕೂಡ ಈತ ನಟನೆಯನ್ನ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈತ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ವೃತ್ತಿಗಳನ್ನ ಇಟ್ಕೊಂಡು ಮಹಿಳೆಯರಿಗೆ ಈತ ಮೋಸವನ್ನ ಮಾಡಿರೋದು, ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು, ಈ ಮಹಿಳೆ ಮಾತ್ರ ದೂರು ಕೊಟ್ಟಿರೋದಾ ಅಥವಾ ಈತನ ವಿರುದ್ಧ ಇನ್ನೂ ಕೂಡ ಸಾಕಷ್ಟು ದೂರು ದಾಖಲ ಆಗಿದೆಯಾ? ಇದೀಗ ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗಿದೆ ಪೊಲೀಸರಿಗೆ? ನವಿತಾ ಜೈನ್, ಸದ್ಯಕ್ಕೆ ಈಗ ಓರ್ವ ಸಂತ್ರಸ್ತ ಮಹಿಳೆ ಕೊಟ್ಟಂತ ಆರೋಪದ ಕಂಪ್ಲೇಂಟ್ ಏನಿದೆ ಅದರ ಆಧಾರಿತವಾಗಿ ಚಂದ್ರೇಗೌಡನನ್ನ ಈಗ ಆರ್ಆರ್ ನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಅದಕ್ಕೂ ಮೊದಲು ಆತನ ಮೇಲೆ ಕೆಲ ಸಂತ್ರಸ್ತ ಮಹಿಳೆಯರು ತಮಗೂ ಕೂಡ ಇದೇ ರೀತಿಯಾಗಿ ತೊಂದರೆ ಕೊಟ್ಟು ನಮಗೂ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಬಗ್ಗೆ ಅವರು ಕೂಡ ಬಂದು ಕೆಲವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಕಳೆದ 8-10 ವರ್ಷಗಳ ಹಿಂದೆಯಿಂದಲೂ ಕೂಡ ಇದೇ ಒಂದು ಇದನ್ನ ಕಸುಬು ಮಾಡ್ಕೊಂಡಿರುವಂತಹ ಚಂದ್ರೇಗೌಡ ಆರೋಪಿ ಏನಿದ್ದಾನೆ, ಇತ್ತ ರಾಮನಗರದ ಏನಿದೆ ಪ್ರಮುಖವಾಗಿ
ಅಲ್ಲಿ ಮಕ್ಕಳಾಗದಲ್ಲೂ ಕೂಡ ಅಲ್ಲಿ ಸದಸ್ಯನಾಗಿದ್ದ ಅಂತ ಕೂಡ ಹೇಳ್ಕೊಂಡಿರುವಂತದ್ದು. ಜೊತೆಯಲ್ಲಿ ಹನಿಯೂರಿನಿಂದ ಇಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಬೇರೆ ಬೇರೆ ವೃತ್ತಿಯನ್ನ ಮಾಡ್ತಾ ಇದ್ದೀನಿ, ನಾನು ಅಡ್ವೊಕೇಟ್ ಆಗಿದ್ದೀನಿ, ಮತ್ತೆ ಸರ್ಕಾರದ ಮಟ್ಟದಲ್ಲಿ ಕೆಲವು ರಾಜಕಾರಣಿಗಳು ಪರಿಚಯ ಇದ್ದಾರೆ ಅಂತ ಬಿಂಬಿಸ್ಕೊಂಡು ಈ ಮದುವೆ ಆಗಿ ಮತ್ತೆ ಗಂಡನಿಂದ ಬೇರ್ಪಟ್ಟಂತ ಮಹಿಳೆಯರು ಯಾರಿರ್ತಾರೆ ಅವರು ಸಹಾಯ ಕೇಳುವಂತ ನೆಪದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಲ್ಲಿ ಸಹಾಯ ಮಾಡುವಂತ ನೆಪವನ್ನ ಒಡ್ಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಒತ್ತಡವನ್ನ ಹೇರಿ ತಾವು ಕೂಡ ಡಿವೋರ್ಸ್ ಕೊಟ್ಟು ಮದುವೆ ಆಗ್ತೀನಿ ಅಂತ ಹೇಳಿ ಅವರನ್ನ ಪ್ರವೋಕ್ ಮಾಡಿ ಅನಂತರ ಆ ಮಹಿಳೆಯರನ್ನ ಬಳಕೆ ಮಾಡಿಕೊಂಡು ಅನಂತರ ಅವರಿಗೆ ಮೋಸ ಮಾಡುವಂತ ಪ್ರವೃತ್ತಿಯನ್ನ ಮಾಡ್ತಾ ಇದ್ದ. ಜೊತೆಯಲ್ಲಿ ಸಾಕಷ್ಟು ಮಹಿಳೆಯರ ಜೊತೆಯಲ್ಲಿ ಇದೇ ರೀತಿಯಾಗಿ ವಿಡಿಯೋ ಕ್ಲಿಪ್ ಗಳನ್ನ ತೆಗೆದುಕೊಂಡು ಜೊತೆ ವಿಡಿಯೋಗಳನ್ನ ಮಾಡ್ಕೊಂಡು ಫೋಟೋಗಳನ್ನ ತೆಗೆದುಕೊಂಡು ಪ್ರೈವೇಟ್ ಫೋಟೋಸ್ ಅನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳಿ ಥ್ರೆಟ್ ಮಾಡಿ ಅವರಿಂದ ಹಣವನ್ನ ಕೂಡ ತೆಗೆದುಕೊಳ್ತಾ ಇದ್ದ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದಂತಹ ಆರೋಪಗಳನ್ನ ಸಂತ್ರಸ್ತ ಮಹಿಳೆ ಮಾಡುವಂತದ್ದು. ಆ ಬಗ್ಗೆ ಸುದೀರ್ಘವಾಗಿ FIR ಅಲ್ಲಿ ಎಲ್ಲಾ ಅಂಶವನ್ನ ಉಲ್ಲೇಖ ಮಾಡಲಾಗಿರುವಂತದ್ದು. ಆ ಬಗ್ಗೆ ಚಂದ್ರೇಗೌಡನ ಪೊಲೀಸರು ಈಗ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಆದ್ರೆ ಸುಮಾರು 8 ವರ್ಷಗಳ ಹಿಂದಿನಿಂದಲೂ ಕೂಡ ಕೆಲ ಮಹಿಳೆಯರ ಜೊತೆಗಿರುವಂತಹ ಖಾಸಗಿ ಫೋಟೋಗಳನ್ನ ತಮ್ಮ ಲ್ಯಾಪ್ಟಾಪ್ ಮೊಬೈಲ್ಗಳಲ್ಲಿ ಆತ ಸೇವ್ ಮಾಡಿಟ್ಟಿರುವಂತದ್ದು ಕೂಡ ಗೊತ್ತಾಗಿದೆ. ಈ ಮೂಲಕವಾಗಿ ಇನ್ನೊಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣನ ಒಂದು ಪ್ರಕರಣ ಏನಿದೆ ಆ ಪ್ರಕರಣದ ಮಾದರಿಯಲ್ಲಿ ಇಂತೆ ಆಗಿರುವಂತದ್ದು ನಿಜಕ್ಕೂ ಕೂಡ ಆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಚಂದ್ರೇಗೌಡನ ಹಿನ್ನೆಲೆ ಏನು ಮತ್ತೆ ಯಾವ್ಯಾವ ಮಹಿಳೆಯರಿಗೆ ಈ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಆರ್.ಆರ್.ನಗರ ಪೊಲೀಸರು ಮುಂದಾಗಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟಡಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೆ ಮೊಬೈಲ್ ಸದ್ದು. ಜೈಲಿನಿಂದಲೇ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದಾನೆ ಗಂಡ. ಜೈಲಿನಿಂದ ಖೈದಿ ರಿಲೀಸ್ ಬಳಿಕ ವಿಡಿಯೋ ವೈರಲ್ ಆಗಿದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದು ಮತ್ತೆ 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 ಮರುಕಳಿಸ್ತಾನೇ ಇದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಎಷ್ಟೇ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರುತ್ತೆ. ಜೈಲಿನಿಂದಲೇ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದಾನೆ ಗಂಡ. ಜೈಲಿನಿಂದ ಖೈದಿ ರಿಲೀಸ್ ಆದ ಬಳಿಕ ಈ ವಿಡಿಯೋ ವೈರಲ್ ಆಗಿದ್ದು, ವಿಚಾರಣಾಧೀನ ಖೈದಿಯಾಗಿದ್ದ ಅಕ್ಬರ್ ಜೈಲಲ್ಲೇ ಕೂತು ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದ. ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ಲು ಪತ್ನಿ. ಈ ವಿಡಿಯೋ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ಲು ಆತನ ಪತ್ನಿ. ಅಕ್ಬರ್ ರಿಲೀಸ್ ಆಗಿದ್ದ ವಿಡಿಯೋ ಕೂಡ ಪೋಸ್ಟ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ದ ಸಾಕ್ಷ್ಯದ ವಿಡಿಯೋವನ್ನು ಕೂಡ ಆಕೆ ವೈರಲ್ ಮಾಡಿದಾಳೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ನಡೀತಾನೆ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಅಧಿಕಾರಿಗಳು ನಿಜವಾಗಿ ಕೂಡ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದಾರಾ? ಹೇಗೆ ಮೊಬೈಲ್ ಸಿಗುತ್ತೆ ಅವರಿಗೆ? ಯಾವ ರೀತಿಯಾಗಿ ಈ ರೀತಿಯಾದಂತಹ ಬೆಳವಣಿಗೆಗಳು ಮತ್ತೆ ಮತ್ತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಷ್ಟೇ ರೂಲ್ಸ್ ಅನ್ನ ಮಾಡಿದ್ರು ಕೂಡ, ಎಷ್ಟೇ ಅಧಿಕಾರಿಗಳು ಒಂದ್ಸಲ ಹೋಗಿ ಪರಿಶೀಲನೆ ಮಾಡಿದ್ರು ಕೂಡ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇರ್ತಿದ್ದು, ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಲ್ಲೂ ಕೂಡ ಯಾವ ರೀತಿಯಾಗಿ ಇದೀಗ ವಿಡಿಯೋ ಕಾಲ್ಗಳ ಸಮೇತ ಸಾಕ್ಷ್ಯವನ್ನ ಆ ಒಂದು ಖೈದಿಯ ಪತ್ನಿ ರಿಲೀಸ್ ಮಾಡಿದ್ದಾರೆ. ಹೊರಬರುವಂತಹ ಸಂದರ್ಭದಲ್ಲಿ ಆ ವಿಡಿಯೋವನ್ನ ತನ್ನ ಪತ್ನಿಯ ಸೆರೆ ಹಿಡಿದು ವಿಡಿಯೋ ಮಾಡಿರುವಂತದ್ದು, ಅದನ್ನ ಇನ್ಸ್ಟಾದಲ್ಲಿ ಆ ವಿಡಿಯೋವನ್ನ ಪೋಸ್ಟ್ ಮಾಡಿರುವಂತದ್ದು. ಆದ್ರೆ ಆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡುವಂತ ಕ್ಲಿಪ್ಸ್ ಏನಿದೆ ಅವೆಲ್ಲವನ್ನು ಕೂಡ ಆಕೆ ವಿಡಿಯೋ ಒಂದು ಇನ್ಸ್ಟಾದಲ್ಲಿ ಹಾಕೊಂಡಿದ್ಲು. ಹಾಗಾಗಿ ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋಗಳೇನಿದೆ ಇದು ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಇವರು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಕೊಂಡಿದ್ರು ಮತ್ತೆ ಅವನು ಯಾವ ಪ್ರಕರಣದಲ್ಲಿ ಒಳಗಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಜೈಲಿನ ಅಧಿಕಾರಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತ ಬಳಿಕ ಪತ್ತೆ ಮಾಡೋಕೆ ಮುಂದಾಗಿರುವಂತದ್ದು. ಆ ಬಗ್ಗೆ ಈಗ ಅಂದ್ರೆ ವಿಚಾರಣಾಧೀನ ಖೈದಿಯಾಗಿ ಹೋದಂತ ಅಕ್ಬರ್ ಏನಿದಾನೆ ಈತ ಬೇರೆ ಒಂದು ರಾಬರಿ ಕೇಸ್ ಅಲ್ಲಿ ಒಳಗಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಪ್ರೈಮರಿಯಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಪರಪ್ಪನಗರದ ಸೆಂಟ್ರಲ್ ಜೈಲಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮೊಬೈಲ್ ಬಳಕೆಯ ಬಗ್ಗೆ ಸಾಕಷ್ಟು ಗಂಭೀರವಾದಂತಹ ಆರೋಪಗಳು ಬಂತು ಮತ್ತೆ ಮೊಬೈಲ್ ಬಳಸುವಂತಹ ವಿಡಿಯೋಗಳೇ ವೈರಲ್ ಆಗಿತ್ತು. ಈಗ ಈ ವಿಡಿಯೋ ಬಂದಂತದ್ದೇನಿದೆ ಇದು ಬಹುಶಃ ಬಹಳ ದಿನಗಳ ಹಿಂದಿನದ್ದು ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋವನ್ನ ಈಗ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಗಂಭೀರವಾಗಿ ತೆಗೆದುಕೊಂಡು ಜೈಲಾಧಿಕಾರಿಗಳು ತನಿಖೆಯನ್ನು ನಡೆಸಕ್ಕೆ ಮುಂದಾಗಿರುವಂತದ್ದು. ಸದ್ಯ ಆರೋಪಿ ಏನಿದೆ ಅಕ್ಬರ್ ಅಂತ ಇದ್ದಾನೆ ಆತನ ಮಾಹಿತಿಯನ್ನು ಕೂಡ ಈಗ ಪರಪ್ಪನಗರ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋಕೆ ಮುಂದಾಗಿರುವಂತದ್ದು. ನವಿತಾ ಜೈನ್. ಗಂಗಾಧರ್, ಈಗ ಪತ್ನಿ ಇದನ್ನ ಪೋಸ್ಟ್ ಮಾಡಿರೋದು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆಯಾ ಹೇಗೆ?
ಖಂಡಿತವಾಗಿಯೂ ಕೂಡ ನವಿತಾ, ಯಾಕಂದ್ರೆ ಪತ್ನಿನೇ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಈ ಒಂದು ಜೈಲಿನ ಒಳಗಡೆ ಮಾತನಾಡುವಂತದ್ದೇ ಅಕ್ರಮ. ಆದ್ರೆ ಆ ವಿಡಿಯೋಗಳನ್ನ ಈ ಕಡೆ ವೈರಲ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಅಂದ್ರೆ ಯಾವ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡಿದ್ರಿ, ಆರೋಪಿ ಅಕ್ಬರ್ ಕೈಗೆ ಮೊಬೈಲ್ ಕೊಟ್ಟಂತಾರೆ ಯಾರ್ಯಾರು, ಮತ್ತೆ ಯಾವ ಅಂದ್ರೆ ಇಷ್ಟು ವರ್ಷಗಳ ಹಿಂದೆ ಆತ ಜೈಲಿಗೆ ವಿಚಾರಣಾಧೀನ ಕೈದಿಯಾಗಿ ಹೋಗಿದ್ದ, ಮತ್ತೆ ಯಾವ ಸಂದರ್ಭದಲ್ಲಿ ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗುತ್ತೆ. ಕೇವಲ ಅಕ್ಬರ್ ಅಷ್ಟೇ ಅಲ್ಲದೆ ಮೊಬೈಲ್ ಅನ್ನ ಯಾರ್ಯಾರು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಅವ್ರು ಕಲೆ ಹಾಕ್ಬೇಕಾಗಿದೆ. ಮತ್ತೆ ಅವರ ಪತ್ನಿಯನ್ನು ಕೂಡ ಅಂದ್ರೆ ಅವರ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಪ್ರೈಮರಿಯಾಗಿ. ಆ ನಿಟ್ಟಿನಲ್ಲಿ ಈಗ ಪರಪ್ಪನಗರ ಠಾಣಾ ಪೊಲೀಸರು ಮುಂದಾಗಿರುವಂತದ್ದು ನವಿತಾ. ಓಕೆ, ಥ್ಯಾಂಕ್ ಯು ಗಂಗಾ. ಹೋಟೆಲ್ ಉದ್ಯಮಕ್ಕೆ ಮತ್ತೆ ಶಾಕ್, ವಾಣಿಜ್ಯ ಸಿಲಿಂಡರ್ ಮತ್ತೆ ದುಬಾರಿ, ಆಟೋ LPG ಬೆಲೆಯು ಹೆಚ್ಚಳ, ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಶಾಕ್. ದೇಶದಲ್ಲಿ ಒಂದೇ ದಿನ ಸಿಕ್ಕಾಪಟ್ಟೆ ಶಾಕಿಂಗ್ ವಿಚಾರಗಳು ನಡೆದಿದೆ. ಕಮರ್ಷಿಯಲ್ ಸಿಲಿಂಡರ್, ಆಟೋ ಗ್ಯಾಸ್ ದುಬಾರಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 991 ರೂಪಾಯಿ ಇದೀಗ ಇರುವಂತಹ ಬೆಲೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, ಆಟೋ ಗ್ಯಾಸ್ ಕೂಡ ದುಬಾರಿ ಆಗಿದೆ. ಈ ಕಾರಣಕ್ಕಾಗಿಯೇ ಇದೀಗ ಹೋಟೆಲ್ಗಳಿಗೆ ಹೋದ್ರೆ ನಿಮ್ಮ ಜೇಬ್ ಸುಡೋದು ಗ್ಯಾರಂಟಿ. ಕಾರಣ, ಹೋಟೆಲ್ಗಳಲ್ಲಿ ಊಟ ತಿಂಡಿ ಕಾಫಿ ಟೀ ಇದರ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ. ಕಾರಣ, ನಮಗೇನೆ ಇಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ನಾವು ಈಗಿನ ಇರುವಂತಹ ದರದಲ್ಲೇ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಟೆಲ್ನ ಮಾಲೀಕರುಗಳು ಈಗಾಗಲೇ ಈ ನಿರ್ಧಾರವನ್ನ ಮಾಡಿದ್ದಾರೆ. 10% 15% ಬೆಲೆ ಏರಿಕೆ ಅಂತ ಆಗುತ್ತೆ. ಹೋಟೆಲ್ ಮಾಲೀಕರು ಈ ನಿರ್ಧಾರ ಮಾಡಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಲೀಟರ್ ಆಟೋ ಗ್ಯಾಸ್ ದರ ಕೂಡ ಅಷ್ಟೇ ₹5.73 ಏರಿಕೆಯಾಗಿದೆ. ಗ್ಯಾಸ್ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಬೆಲೆ ಏರಿಕೆಗೆ ಕಾಂಗ್ರೆಸ್ ನಾಯಕರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಪಂಚದಲ್ಲಿ ಯುದ್ಧ ನಡೆದಿದೆ, ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಹ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು ಮತ್ತು ಯಾವಾಗಲೂ ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು, ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಎಲ್ಲ ಬಡ ಜನತೆಗೆ ದ್ರೋಹ ಬಗೆದ ಬಿಜೆಪಿ ಸರ್ಕಾರ ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ಕೆ ಬಿಡಲ್ಲ. ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು. ನೀವು ನನ್ನನ್ನು ಕೇಳೋ ಬದಲು ಕೇಂದ್ರ ಸರ್ಕಾರದವ್ರನ್ನ, ಅಲ್ಲಿಯ ಪ್ರತಿನಿಧಿಗಳನ್ನ ಕೇಳಿದ್ರೆ ಒಳ್ಳೇದು. ನೀವು ಈ ಭಾಗದ ಪ್ರತಿನಿಧಿಗಳು ಯಾರಿದ್ದಾರೆ ಅವರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತಗೋತದೆ ಅದ್ರ ಬಗ್ಗೆ ಅವರನ್ನ ಕೇಳಿದ್ರೆ ಅವರು ಸ್ಪಷ್ಟ ಉತ್ತರ ಕೊಡ್ತಾರೆ. ಇನ್ನು ವಿದ್ಯುತ್ ಬಳಕೆದಾರರಿಗೂ ಕೂಡ ಇವತ್ತಿನಿಂದ ಶಾಕ್ ಕಾದಿದೆ. ಪ್ರತಿ ಯೂನಿಟ್ಗೆ 56 ಪೈಸೆ ದರವನ್ನ ಏರಿಕೆ ಮಾಡಲಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಇವತ್ತಿನಿಂದನೇ ಪರಿಷ್ಕೃತ ದರ ಕೂಡ ಜಾರಿಗೆ ಬರ್ತಾ ಇದೆ. ಪ್ರತಿ ಯೂನಿಟ್ಗೆ 56 ಪೈಸೆ ದರ ಏರಿಕೆ ಮಾಡಲಾಗಿದ್ದು, ಬೆಂಗಳೂರು ಸೇರಿದಂತೆ ಸುತ್ತಲಿನ 8 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಬೆಸ್ಕಾಂನಲ್ಲಿ ಈಗ ದರ ಏರಿಕೆ ಮಾಡಲಾಗಿದೆ. ಇವತ್ತಿನಿಂದಲೇ ಇದು ಜಾರಿಯಾಗಿದೆ. 2,000 ಕೋಟಿ ರೂಪಾಯಿಯ ನಷ್ಟ ಸರಿದೂಗಿಸೋದಕ್ಕೆ ಜನರ ಮೇಲೆ ದರ ಏರಿಕೆಯ ಬಿಸಿ. ಇಂದಿನಿಂದ ಮೀಟರ್ ರೀಡಿಂಗ್ನಲ್ಲಿ ಹೊಸ ದರ ಅನ್ವಯ ಆಗುತ್ತೆ. ದರ ಏರಿಕೆ ಬಗ್ಗೆ ಕಳೆದ ತಿಂಗಳೇ ಕೆಇಆರ್ಸಿ ಆದೇಶವನ್ನು ಕೂಡ ಹೊರಡಿಸಿತ್ತು. ಈ ಮೂಲಕ ಇಲ್ಲಿನ ಮೇ 1ರಿಂದ
ಈಗ ದರ ಏರಿಕೆ ಆಗಲಿದೆ. ಅನ್ವಯ ಕೂಡ ಇವತ್ತಿನಿಂದನೇ ಆಗತ್ತೆ. 56 ಪೈಸೆ ಯೂನಿಟ್ಗೆ ಏರಿಕೆ ಮಾಡಲಾಗಿದೆ. ಈ ಮೂಲಕ ಗ್ರಾಹಕರಿಗೆ ಇಂಧನ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ.